ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡಿಬಿಡ್ತಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸೇ ಮಾಡಿಬಿಡ್ತಾರೆ. ಜನೌಷಧ ಅಂಗಡಿಗಳನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ. ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ, ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾಯಿತ್ತು. ನೋಡಿ, ಒಂದು ಸ್ಟಂಟ್ಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರೆ 2,75,000 ಇತ್ತು. ಅದನ್ನು 65,000 ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ. ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ 30% ಕಡಿಮೆ ಮಾಡುವಂಥದ್ದು. ಹೀಗಾಗಿ ಭಾಳ ಒಳ್ಳೆಯದಾಗ್ತಾಯಿತ್ತು ಬಡವರಿಗೆ. ಅದು ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಹಾಕಿ ಹಾಕ್ಬಿಟ್ರು. ಆಸ್ಪತ್ರೆ ಬಿಲ್ಡಿಂಗಿಂದ ಯಾಕೆ ಅಂತ ಯಾರು ಕೇಳಿದ್ರಿ, ಅದನ್ನು ಮೋದಿ ಫೋಟೋ ಐತೆ ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು. ಅದಕ್ಕೆ ಆ ದಿನ ಬೇಡ ಕಣ್ರಿ, ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕಿಲ್ಲ. ಚೇಚೆ, ಹೌದಪ್ಪ, ಮೋದಿಯವರು ಈ ದೇಶದ ಪ್ರಧಾನಿ, ಹಾಕ್ಕೋತಾರೆ. ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ನೀವು? ಆಗಲೂ ಹಾಕ್ಕೋಬೇಕಲ್ಲ. ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೆಯದಲ್ಲ. ಇದು ಯಾರಿಗೂ ಒಳ್ಳೆಯದಲ್ಲ. ಆಮೇಲೆ ಈಗಾಗಲೇ ನೋಡಿ, ಕರೋನಾ ಮೈಸೂರಲ್ಲೇ 3 ಜನ ಸೀರಿಯಸ್ ಆಯಿತು. ಕರೋನಾ ಉಲ್ಬಣ ಆಗ್ತಾಯಿದೆ ದಿನೇ ದಿನಕ್ಕೆ. ಮನುಷ್ಯನ ಮಹಾವೈರಿ ಕರೋನಾ. ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಮಸ್ಯೆ. ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಏನು ಹಾಸಿಗೆಗಳಿದ್ದಾವ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದ್ದಾವ, ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವ. ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ 30 ಜನ ಸತ್ತು. ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ. ನಮ್ಮ ಯಾವುದಪ್ಪ ಅಮ್ಮನ ಯಾರನ್ನ ಯಾವ ಅಮ್ಮ ತಮನ್ನಾ ಭಾಟಿಯಾ ಅಂತ 6.5 ಕೋಟಿ ಅಲ್ರಿ. 6.5 ಕೋಟಿ ಒಳಗೆ. ಅಯ್ಯೋ ದೇವ, ನಮ್ಮಲ್ಲಿ ಎಂತೆಂಥ ಹೆಂಗಸಿರವ್ರೆ ನಟಿಯರು. ಐಶ್ವರ್ಯ ರೈ ನಮ್ಮ ಕನ್ನಡದವಳು, ನಮ್ಮ ರಚಿತಾ ರಾಮ್ ಇದ್ದಾರೆ. ಆಮೇಲೆ ನಮ್ಮ ಮಂದಣ್ಣ. ಅಲ್ಲಪ್ಪ, ರಚಿತಾ ರಾಮ್ ಅಂತ ಆ್ಯಕ್ಟ್ರು. ಅಲ್ಲ, ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ. ಕನ್ನಡಿಗರೇ ಇದ್ದಾರೆ. ನಿಮಗೆ ಐಶ್ವರ್ಯ ರಾಯ್ ಕನ್ನಡದವಳು ಅಲ್ವೇ? ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಎಮ್ಮ, ರಶ್ಮಿಕಾ ಮಂದಣ್ಣ. ಎಷ್ಟು ಚೆನ್ನಾಗಿದ್ದಾರೆ ಅವರು. ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ? ಮಿಲ್ಕಿ ಬ್ಯೂಟಿ ಅಂತ ಇದು. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮಿಲ್ಕಿ ಬ್ಯೂಟಿ ರೀ? ಪಾಪ ಪುಣ್ಯಾತ್ಮ KMFಗೆ ₹1 ತೊಗೊಳ್ದೇನೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಮಾಡಿ ಈಗಲೇ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ ಕುಮಾರ್ಗೆ ಕೊಡಿ. ಜನ ಇಷ್ಟಪಡ್ತಾರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ. ಹೀಗೆ 6.5 ಕೋಟಿ ಯಾರಿಗೆ? ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ, ಅವ ಅಮ್ಮನಿಗೆ 2 ಕೋಟಿ ಅಂತೆ, ಅತ್ತಾಗಿತ್ತವ್ರು ಇರೋರಿಗೆ 4 ಕೋಟಿ ಅಂತ. ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ತಾನೆ ಕರ್ನಾಟಕನ. ಐಟಮ್ ಸಾಂಗ್ಗಳು, ಒಂದು ಐಟಮ್ ಸಾಂಗ್ ಎಷ್ಟು ಕೊಡ್ತಾರೆ? 1 ಕೋಟಿ ಕೊಡ್ತಾರೆ. 6.5 ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್. ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ. ದಿನ ಕುಣಿದಾಳೆ ಏನಿರಲ್ಲ.
ರೆಕಾರ್ಡಿಂಗ್ ಅಷ್ಟೇ. ಅದಕ್ಕೆ ನೀವು 6.5 ಕೋಟಿ ಏನ್ರಿ? ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ ಸಿದ್ದರಾಮಯ್ಯ. ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗಸರು ಪಂಗಸರಿಗೆಲ್ಲ ಕೊಟ್ಬಿಟ್ರೆ ಏನ್ರಿ ಇದು? ಕ್ಷಮಿಸಲಾರು, ನಿಮ್ಮನ್ನು ಜನ ಕ್ಷಮಿಸಲ್ಲ.